ಲುಕಿಂಗ್ ಸೋ ಬ್ಯೂಟಿಫುಲ್. ಇದನ್ನೆಲ್ಲ ಬಳಸೋದಕ್ಕೆ ನಾನು ಜಾಜತ್ಗೆ ಅಷ್ಟೊಂದು ಸುಂದರವಾಗಿ ಕಾಣಿಸೋದು. ನಾನು ಇದನ್ನೆಲ್ಲ ಬಳಕೋತೀನಿ. ಏನಪ್ಪ ಸ್ವಲ್ಪ ಬರ್ತೀರಾ? ಏನಮ್ಮ ಬಲ್ಲು? ನಾನು ಹೇಗ್ ಕಾಣಿಸ್ತೀನಿ ಅಂತ ಸ್ವಲ್ಪ ನೋಡಿ ಹೇಳಿಪ್ಪ. ಒಳ್ಳೆ ದೇವಲೋಕದ ಅಪ್ಸರ ಕಣ್ಣಂಗ್ ಕಾಣಿಸಿದ್ಯಮ್ಮ. ಪರ್ಫ್ಯೂಮ್ ಸ್ಮೆಲ್ ಹೆಂಗಿದೆ? ಓ ತುಂಬಾ ಚೆನ್ನಾಗಿದೆ. ನಿನ್ ಬಿಟ್ಟು ಅಕ್ಕಪಕ್ಕ ಹೋಗಕ್ಕೆ ಮನ್ಸಾಗ್ತಿಲ್ಲ. ಏನೇ ಪಲ್ಲು, ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಸ್ನಾನ ಮಾಡಿದ್ಯಾ? ನಾನು ದಿನ ಸ್ನಾನ ಮಾಡ್ತೀನಿ. ಕಾಣಿಸ್ತೀನಿ ಅಂತ ಹೇಳೆ. ಪರವಾಗಿಲ್ಲ, ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಏನಮ್ಮ ನಾನು ಹೇಗ್ ಕಾಣಿಸ್ತೀನಮ್ಮ? 5 ವರ್ಷ ಚಿಕ್ಕ ಥರ ಕಾಣಿಸ್ತಾ ಇದೆಯಾ? ಮೇಕಪ್ ನಾನೇ ಮಾಡ್ಕೊಂಡಿರೋದು. ಗಂಧ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ. ಹೆಣ್ಮಕ್ಳು ಹೀಗೆ ಅಲಂಕಾರ ಮಾಡ್ಕೊಂಡು ಮನೆ ತುಂಬಾ ಓಡಾಡ್ತಾ ಇದ್ರೆ ನೋಡೋ ಗಂಡನಿಗೆ ಖುಷಿಯಾಗಿ ಆದಷ್ಟು ಬೇಗ ತೊಟ್ಟು ತೂಗಬಹುದು. ಅಣ್ಣಯ್ಯ ಅಣ್ಣಯ್ಯ, ನಮ್ಮ ಯಜಮಾನ್ರು ಮನೇಲಿಲ್ಲ, ಯಾವ್ದೋ ಗುದ್ಲಿ ಪೂಜೆಗೆ ಹೊರಗೆ ಹೋಗಿದ್ದಾರೆ. ನಿಮ್ಮ ಅತ್ತಿಗೆನೂ ಮನೇಲಿಲ್ಲ, ಯಾವ್ದೋ ಫಂಕ್ಷನ್ ಹೋಗಿದ್ದಾರೆ. ಏನಪ್ಪ ನಾನ್ ಹೇಗ್ ಕಾಣಿಸ್ತೀನಿ ಅನ್ನೋದನ್ನ ಕವಿ ತರ ವರ್ಣನೆ ಮಾಡಿ ಹೇಳ್ತೀರಾ? ರೂಮ್ಗೆ ಹೋಗೋಣ. ನಿನ್ನ ಎದುರುಗಡೆ ಕೂರ್ಸ್ಕೊಂಡು ಕಾಳಿದಾಸನ್ ರೇಂಜಲ್ಲಿ ವರ್ಣನೆ ಮಾಡ್ತೀನಿ. ಅದನ್ನೆಲ್ಲ ಹೇಳ್ಬೋದಲ್ಲ. ಕೆಟ್ಟ ಕಣ್ ಬಿದ್ಬಿಟ್ರೆ ಕಷ್ಟ. ನನ್ನ ಕಾಸ್ಮೆಟಿಕ್ಸ್ನೆಲ್ಲ ಚೆಲ್ಲ ಪಿಲಿ ಮಾಡ್ಬಿಟ್ಟಿದ್ದಾರೆ. ಒಂದಲ್ಲ ಒಂದ್ ದಿವಸ ನೀವೇ ನನ್ನನ್ನು ಒಳಗಡೆ ಕರಿತೀರ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಇವತ್ತು ಬಲಗಾಲಿಟ್ಟು ಒಳಗಡೆ ಬಂದ್ಬಿಡ್ತೀನಿ. ನೀವೇನು ಯೋಚನೆ ಮಾಡಬೇಡ್ರಿ. ನಾನು ರಾತ್ರಿ ಒಳಗೆ ಎಲ್ಲ ಬೆಟ್ಟನ್ನೆಲ್ಲ ಅಲಂಕಾರ ಮಾಡಿಟ್ಟಿರ್ತೀನಿ. ನೀವು ಈಗ ಹೋಗಿ ರೆಡಿಯಾಗಿ ಬಂದ್ಬಿಡಿ. ಹೋಗ್ರಿ ನೋಡಿ, ನನ್ನ ಕಾಸ್ಮೆಟಿಕ್ಸ್ ಯಾರೋ ಚೆಲ್ಲ ಪಿಲಿ ಮಾಡ್ಬಿಟ್ಟಿದ್ದಾರೆ. ಇದು ಚೆಲ್ಲ ಪಿಲ್ಲಿ ಆಗಿರೋ ರೀತಿ ನೋಡ್ತಾ ಇದ್ರೆ ಇಲಿನೋ ಇಲ್ಲ ಯಗನೋ ನುಗ್ಗಿರ್ಬೇಕಂದ್ರೆ. ಇಲ್ಲಿ ಅದನ್ನ ಬಂದು ಮೇಕಪ್ ಮಾಡ್ಕೊಳ್ತಾ ಯಾರೋ ಲೇಡಿನೇ ಬಂದು ಮೇಕಪ್ ಮಾಡ್ಕೊಂಡಿದ್ದಾರೆ. ಅವ್ರು ಯಾರು ಅಂತ ಕರೀರಿ. ಸುಮ್ಮನೆ ಯಾರು ಅಂತ ಗೊತ್ತಿಲ್ಲ, ಎತ್ತ ಅಂತ ಗೊತ್ತಿಲ್ಲ, ಯಾರನ್ನ ಕರೀಲಿ? ಕರೀರಿ, ನನಗೆ ಗೊತ್ತಿಲ್ಲ. ಹೇಗ್ ಕಾಣಿಸ್ತಿದ್ದೀನಿ? ಅಂದ್ರೆ ನನ್ನ ಮೇಕಪ್ ಕಿಟ್ ನ ಯೂಸ್ ಮಾಡ್ಕೊಂಡಿರೋಳು ನೀನೇ? ಹೌದು, ನಾನೇ ಬಳಸಿದ್ದು. ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಒಳ್ಳೆ ಮಂಗಿ ತರ ಕಾಣಿಸ್ತಾ ಇದ್ಯಾ. ಹೇಳ್ದೆ ಕೇಳ್ದೆ ನನ್ನ ರೂಮಿಗೆ ಎಂಟ್ರಿ ಕೊಟ್ಟು ಮೇಕಪ್ ಮಾಡ್ಕೊಂಡಿದ್ಯಲ್ಲ, ನಿನ್ಗೆ ಶೇಮ್ ಆಗಲ್ವಾ? ಎಲ್ರ ಮುಂದೆ ನಿನ್ ಮಾನ ಮರ್ಯಾದೆಲ್ಲ ಹರಾಜಾಗ್ತೀನಿ. ಎಲ್ರು ಬರ್ತೀರಾ? ಈ ವಿಷಯದಲ್ಲಿ ನಿಮ್ ಮುದ್ದಿನ ಮಗಳು ಏನ್ ಮಾಡಿದಾಳು ಗೊತ್ತಾ? ಕಳ್ಳಿ ತರ ನನ್ನ ರೂಮಿಗೆ ಎಂಟ್ರಿ ಕೊಟ್ಟು ನನ್ನ ಕಾಸ್ಮೆಟಿಕ್ಸ್ ನೆಲ್ಲ ಚಲ್ಲಪಿಲ್ಲಿ ಮಾಡಿ ಮುಖಕ್ಕೆ ಬಣ್ಣ ಬಟ್ಕೊಡಿ. ಹೋಗ್ಲಿ ಬಿಡಮ್ಮ, ಬಣ್ಣ ಅಂತ ಇದ್ದ ಮೇಲೆ ಎಲ್ಲರೂ ಹಚ್ಕೊಳ್ಳೋದೆ ಅಲ್ವಾ? ನಮ್ಮ ಕಾಲದಲ್ಲಿ ಒಬ್ಬಳ ಮನೇಲಿ ಪೌಡರ್ ಇದ್ರೆ ಸಾಕು, ರಸ್ತೆ ಇರೋಳೆಲ್ಲ ಬೆಚ್ಕೊಳ್ಳೋಳು. ಒಬ್ರು ಯೂಸ್ ಮಾಡ್ತಿರೋ ಮೇಕಪ್ ಕಿಟ್ ನ ಇನ್ನೊಬ್ರು ಯೂಸ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಮುತ್ತಿಗೆ ಮೇಕಪ್ ಬೇರೆ ಕೇಳು. ನಿಂದೊಂದು ಫೇಸನೆ. ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ? ಒಳ್ಳೆ ಕೋತಿ ತರ ಕಾಣಿಸ್ತಾ ಇದ್ಯಾ. ಸಲ ನಾನು ಹೇಳ್ದೆ ಕೇಳ್ದೆ ನನ್ನ ರೂಮಿಗೆ ಏನಾರು ಎಂಟ್ರಿ ಕೊಟ್ರೆ ಲೆಗ್ ಕಟ್ ಮಾಡ್ಬಿಡ್ತೀನಿ. ಅಭಿ, ಇವ್ರು ಯೂಸ್ ಮಾಡಿರೋ ಕಾಸ್ಮೆಟಿಕ್ಸ್ ನ ನಾನು ಯೂಸ್ ಮಾಡ್ತಿಲ್ಲ, ಅದನ್ನ ಥ್ರೋ ಮಾಡ್ತಾ ಇದೀನಿ. ನನಗೆ ಬೇರೆ ತಂದ್ಕೊಡು. ದೇವ್ರು ಕೊಡ್ತೀನಿ. ಯಾಕೆ ಮಾತ್ರ ಮಾಡೋದಕ್ಕೆ ಹೋದೆ? ಅಣ್ಣಯ್ಯ, ಕಾಸ್ಮೆಟಿಕ್ಸ್ಗೆ ದುಡ್ಡು ಕೊಟ್ಟವ್ ನೀನು ತಂದಿರೋ ಕಾಸ್ಮೆಟಿಕ್ಸ್ ನ ನಾನ್ ಬಳಸಿದ್ರೆ ತಪ್ಪೇನು? ಇಲ್ಲ, ಅದು ಅವ್ರದ್ದು ಅಂತ ಸಪರೇಟ್ ಆಗಿ ಎತ್ತಿಟ್ಕೊಂಡಿದ್ದಾರೆ. ನಿಂದು ಅಂತ ಇದೆ ತಾನೆ, ನೀನ್ ಅದನ್ನ ಬಳಸ್ಬೇಕು. ಅವ್ರದೆಲ್ಲ ಬಳಸೋದಕ್ಕೆ ಹೋಗ್ಬಾರ್ದು. ನೋಡು ಯಾವ ತರ ಕಾಣಿಸ್ತಾ ಇದೆಯಾ ಗೊತ್ತಾ? ಒಳ್ಳೆ ಜೋಕರ್ ಇದ್ದಂಗೆ ಇದೆಯಾ? ಆಯ್ತು, ತಪ್ಪೆಲ್ಲ ನಂದೆ. ಸ್ವಂತ ಅಣ್ಣನೇ ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ಮೇಲೆ ಇಂಥ ಮನೇಲಿ ನಾನು ಇರ್ಬೇಕಾ? ಏನು ಯಜಮಾನ್ರೆ, ಪಾಪ ಪಲ್ಲು ತುಂಬಾ ಬೇಜಾರ್ ಮಾಡ್ಕೊಂಬಿಟ್ಟಿದ್ದಾಳೆ. ಹೋಗೋಳಿಗೆ ಸಮಾಧಾನ ಮಾಡಿ. ಅಲ್ಲಿ ನಮ್ಮ ಮೆಂಡ್ರನ್ನು ಬೇಜಾರು ಮಾಡ್ಕೊಂಡು ಕೂತವ್ರೆ. ನಾನೇನು ಇವಳಿಗೆ ಸಮಾಧಾನ ಮಾಡ್ಲಾ ಇಲ್ಲ ಅವ್ರಿಗೆ ಸಮಾಧಾನ ಮಾಡ್ಲಾ? ನನಗೆ ಸಮಾಧಾನ ಮಾಡಿ. ಅಲ್ಲೋ, ನಮ್ಮ ಅತ್ತಿಗೆ ಯಾವಾಗ್ಲೂ ಹಾಗೆ ಅಂತ ನಿಂಗೆ ಗೊತ್ತಿಲ್ವಾ? ಅದಕ್ಕೆಲ್ಲ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೆ? ಬಿಡು. ಅಲ್ಲ, ನೀನ್ ಯಾಕೆ ಹೋಗಿ ಅವ್ರ ಕಾಸ್ಮೆಟಿಕ್ಸ್ ನ ಉಪಯೋಗಿಸ್ದೆ? ನಾನು ಒಂದ್ಸತಿ ಅವ್ರ ಲಿಪ್ಸ್ಟಿಕ್ ನ ಹಚ್ಕೊಂಡಿದ್ದಕ್ಕೆ ಆಕಾಶ ಭೂಮಿನ ಬಂದ್ ಮಾಡ್ಬಿಟ್ಟಿದ್ರು ಗೊತ್ತಾ? ಹೇಗಾದ್ರೂ ಮಾಡಿ ನಿಮ್ ಜಾತಿ ಅತ್ತಿಗೆಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ನಾನ್ ಮನೆ ಬಿಟ್ಟು ಹೋದ್ರೇನೆ ಅವ್ರಿಗೆ ಬುದ್ಧಿ ಬರೋದು. ಚಿಕ್ಕ ವಿಷಯಕ್ಕೆ ನಾವು ಮನೆ ಬಿಟ್ಟು ಹೋಗ್ತೀವಿ ತಂದ್ಬೇಡಮ್ಮ, ನಂಗೆ ತುಂಬಾ ಭಯ ಆಗುತ್ತೆ. ನಾವೇನೇ ಸಾಧಿಸ್ಬೇಕಾದ್ರೂ ಇಲ್ಲೇ ಸಾಧಿಸ್ಬೇಕು. ಅಣ್ಣಯ್ಯ, ನಮ್ಮ ಅತ್ತಿಗೆ ಇಬ್ಬರಿಗೂ ಬುದ್ಧಿ ಕಲಿಸ್ಬೇಕಲ್ಲ, ಹೇಗೆ ಅಂತಾನೆ ಗೊತ್ತಾಗ್ತಿಲ್ವೇ? ಅಲ್ಲೋ, ನಿನ್ ಪಾಲಿಗೆ ನಾನೇ ಸತ್ ಹೋಗಿದ್ದೀನೇನೆ. ಅವ್ರಿಬ್ರಿಗೂ ಹೇಗ್ ಬುದ್ಧಿ ಕಲಿಸ್ಬೇಕು ಅನ್ನೋದನ್ನ ನಾನ್ ನಿನ್ಗೆ ಹೇಳ್ಕೊಡ್ತೀನಿ. ಬಾ ನನ್ ಜೊತೆ. ಚಂಪ, ನಾನು ಬರ್ಲೇನೆ. ಗಣಸಿಗೆ ಗೌರಿ ದುಃಖ. ಈ ಸ್ಲಮ್ ಪೀಪಲ್ ನಮ್ ತರ ಲೈಫ್ ನ ಲೀಡ್ ಮಾಡ್ಬೇಕು. ಹಾಗೆ ಒಳ್ಳೊಳ್ಳೆ ಕ್ಲೋತ್ಸ್ ನ ಅವ್ರಿಗೆ ನಾವು ಪರ್ಚೇಸ್ ಮಾಡಿ ಕೊಡ್ಬೇಕು. ವೆರಿ ಗುಡ್ ಐಡಿಯಾ ಜಾಜಿ ಅವರೇ ಇದು. ಈ ಬಿಸಿಲುಗಾಲದಲ್ಲಿ ಅವ್ರಿಗೆ ಚಳಿ ಗೊತ್ತಾಗೋದಿಲ್ಲ. ಇನ್ ಮಳೆಗಾಲ ಶುರುವಾಗೋಯ್ತು ಅಂದ್ರೆ ಹಾಕೊಳಕ್ ಬಟ್ಟೆನೇ ಇರೋದಿಲ್ಲ. ಅವ್ರಿಗೊಂದು ರೈನ್ ಕೋಟ್ ಕೊಟ್ರೆ ಹೇಗಿರುತ್ತೆ? ಗುಡ್. ಮೊನ್ನೆ ಸ್ಲಮ್ ಅಲ್ಲಿ 20 ವರ್ಷದ ಹುಡುಗಿರಿ ಅರ್ಧೋಗಿರೋ ಬಟ್ಟೆ ಹಾಕೊಂಡಿದ್ಲು. ಅವಳನ್ನ ನೋಡಿದ್ರೆ ನಂಗೆ ಅಯ್ಯೋ ಅನ್ಸ್ಬಿಡ್ತು. ಯಾರು ಹರಿದೋಗಿರೋ ಬಟ್ಟೆ ಹಾಕೋಬಾರ್ದು. ಅಂಥವ್ರಿಗೆ ನಮ್ಮ ಮಹಿಳಾ ಸಂಘದಿಂದ ಒಂದು ಸಣ್ಣ ಹೆಲ್ಪ್ ಮಾಡೋಣ. ಚೆನ್ನಾಗಿದ್ದೀರಾ? ಇದೇನಿತ್ಪಲ್ಲು ಹರಿದೋಗಿರೋ ಬಟ್ಟೆ ಹಾಕೊಂಡು
ಹಾಕೊಂಡಿದ್ಯಾ? ದಯವಿಟ್ಟು ಯಾರಿಗೂ ಹೇಳ್ಬೇಡಿ, ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ. ನಿಮ್ಮ ಹತ್ರ ಇರೋ ಯಾವ್ದಾದ್ರು ಹಳೆ ಚೂಡಿದಾರೋ ಸೀರೆನೋ ಕೊಡ್ತೀರಾ? ಇದೇನ್ ಜಾಜಿಯವರೇ ಇವಳು ಈ ತರ ಇದ್ದಾಳೆ? ಮನೇಲಿರೋ ಹೆಣ್ಮಗಳು ಸರಿಯಾಗಿರೋ ಬಟ್ಟೆ ಕೊಟ್ಟಿಲ್ಲ, ಇನ್ ಸ್ಲಮ್ಮಲ್ಲಿರೋರ್ಗೆಲ್ಲ ಬಟ್ಟೆ ಹರಿಸ್ತೀರಾ ನೀವು? ಅಲ್ಲೂ ನಿನ್ನ ಹತ್ರ ಒಳ್ಳೆ ಒಳ್ಳೆ ಬಟ್ಟೆಗಳಿದ್ರು ಇದ್ಯಾಕೆ ಕಿತ್ತೋಗಿರೋ ಬಟ್ಟೆ ಹಾಕೊಂಡಿದ್ಯಾ? ಸಾಕ್ ಸುಮ್ನಿರಿ ಅದಕ್ಕೆ. ಪೌಡರ್ ಹಾಕೊಳಂಗಿಲ್ಲ, ಸ್ನೋ ಬಳ್ಕೊಳಂಗಿಲ್ಲ, ಹೊಸ ಬಟ್ಟೆ ಹಾಕೊಳಂಗಿಲ್ಲ, ಎಲ್ಲ ಕಿತ್ತು ಕಿತ್ತು ಬಿಸಾಕ್ತಿರಲ್ಲ. ಹಾಬಿ ಹಾಬಿ ಕಮ್ ಹಿಯರ್. ಏನ್ರಿ ಜಾಜಿ ನಂಬಲ್ತೀನಿ? ಯಾರ್ರಿ ಈ ಭಿಕ್ಷಕಿನ ಮನೆ ಒಳಗಡೆ ಬಿಟ್ಟಿತ್ತು? ಅಣ್ಣಯ್ಯ ಭಿಕ್ಷಕ್ಕೆ ಅಲ್ಲ ನಾನು. ಗೊತ್ತಾಗುತ್ತೆ ನಿಮ್ಮ ಯಜಮಾನ ಪರೋಚಿಗೆದ್ದು ಬಟ್ಟೆನೆಲ್ಲ ಹರಿದಾಕ್ಬಿಟ್ನೆ. ಅಣ್ಣಯ್ಯ ನೀನ್ ಅಮ್ಮವ್ರ ಗಂಡ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ ಈ ಮನೇಲಿ ಕಿತ್ತೋಗಿರೋ ಬಟ್ಟೆನೆ ಹಾಕೋಬೇಕು ಅಂತ ನಿನಗೂ ಗೊತ್ತು. ಬಂದವ್ರ ಮುಂದೆ ನಾಟಕ ಮಾಡ್ತ್ಯಾ? ಸಾಕು ಸುಮ್ಮನೆ ಇರಲೇ. ಬಂದವ್ರ ಮುಂದೆ ನನ್ನ ಮಾನ ಮರ್ಯಾದೆ ಕಳಿತಾ ಇರೋದು ನೀನು. ಅಣ್ಣಯ್ಯ ಸುಮ್ಮನೆ ಇರು. ನಾನ್ ಈ ಮನೆಯಲ್ಲಿ ಪೌಡರ್ ಹಾಕೊಳಂಗಿಲ್ಲ, ಸ್ನೋ ಹಾಕೊಳಂಗಿಲ್ಲ. ಊಟ ಮಾಡಿ 3 ದಿನ ಆಯ್ತು ರೀ. ನಿಮ್ ಮನೆಗ್ ಬರ್ತೀನಿ, ಅನ್ನ ಹಾಕ್ತೀರಾ? ಏ ಚಂಪಾ, ನಾನು ಕರೆಕ್ಟಾಗಿ ಮಾರ್ಕ್ ಹಾಕಿದ್ದೀನಿ. ಕರೆಕ್ಟಾಗಿ ಇದೆ ಕಣೆ. ಇನ್ನೂ ಕರೆಕ್ಟಾಗಿ ಹಾಕ್ಬೇಕಂದ್ರೆ ನಾನು 2 ಬಿಡ್ಬೇಕಾಗುತ್ತೆ. ಏನು ಬೇಕಾಗಿಲ್ಲ. ಏನಾಗಿದೆ ಅಂತ ಹಿಗ್ಗುತ್ತೀಯೇ? ಈ ಪ್ರಪಂಚದಲ್ಲಿ ನನ್ನ ಸ್ಥಿತಿ ಯಾವ ತಂಗಿಗೂ ಬರೋದ್ ಬೇಡ. ಕೆನ್ನೆಲ್ಲ ಬಗ ಬಗ ಅಂತ ಉರಿತಿದೆ. ಏನಾಗಿದೆ ನೋಡೋಣ, ಕೈ ತೆಗಿ. ಅಯ್ಯೋ, ಏನೇ ಇದು ಬಲೆ? ಅತ್ತೆ ಅದು ಬಲೆ ಅಲ್ಲ, ಬರೆ. ನಾನು ಹೇಳಿದ್ದು ಅದೇ, ಸುಮ್ಮನೆ. ಏನಪ್ಪ ಈ ದಿನ ಅಥವಾ ಎಲ್ಲಾದ್ರೂ ಹಾಳಾಗಿ ಹೋಗಿದ್ದೀರಾ? ಪಲ್ಲು ಏನಾಯ್ತಮ್ಮ ನಿನ್ ಕೆನ್ನೆಗೆ? ಹೇಳಿದ್ರೆ ಯಾರು ನಂಬಲ್ವಲ್ಲಪ್ಪ. ಪಲ್ಲು ನನ್ನ ಹೆಂಡತಿ ಮಾತು ನಾನು ನಂಬ್ತೀನಿ. ಅದ್ ಯಾರು ನೋಡಿದ್ರು ಹೇಳಮ್ಮ. ಇದ್ಯಾರು? ನಮ್ಮಣ್ಣ. ಎಲ್ಲ ಪಾಂಡುರಂಗ, ನನ್ನ ಹೆಂಡತಿ ಕೆನ್ನೆಗೆ ಹೊಡೆಯೋಷ್ಟು ದೊಡ್ಡವನಾಗ್ಬಿಟ್ಟೆ ನೀನು. ಇವತ್ತು ನಿನಗೆ ಕಾದಿದೆ. ಚಡ್ಡಿ ಜೇಬಲ್ಲಿರೋ ಸುಂಡಿಲಿ ವಂಶದ ಮೋಟ್ ಚಾಕು ತೆಗಿರಪ್ಪ. ಬಲ್ಲು ಅದು ಈ ಚಡ್ಡಿಲಿಲ್ಲ, ಬೇರೆ ಚಡ್ಡಿಲಿದೆ. ಮೋಟ್ ಚಾಕು ಇಲ್ಲಿರೋ ಚಡ್ಡಿನ ಒಂದ್ ಚಡ್ಡಿನ. ಅತ್ತವ್ರೆ, ನಿಮ್ ಮಗನ ಇವಾಗ ನೀವ್ ವಿಚಾರಿಸ್ಕೊತೀರೋ ಇಲ್ಲ ನಾನು ವಿಚಾರಿಸ್ಕೊಳ್ಳೋ? ನಾನು ವಿಚಾರಿಸ್ಕೊತೀನಿ, ಸ್ವಲ್ಪ ತಾಳ್ಮೆಯಿಂದಿರಿ. ಮಾತೃಶ್ರೀ ರಂಗಮ್ಮನವ್ರೆ, ಮೊದಲು ನೀವು ಏನನ್ನ ಹೆತ್ತಿದ್ರ ಅಂತ ನಿಮಗೆ ನೀವೇ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಕತ್ತೆ ಕಾಗೆ ಗುಬ್ಬಿ ಅಂತ ಕೂಗಿ. ಸಾಕು ಸುಮ್ಮನಿರ. ಪ್ರಾಣ ಹೋಗೋ ಹಾಗೆ ನಿನ್ ತಂಗಿಗೆ ಹೊಟ್ಟಿದೆಯಲ್ಲ. ನಾನು ನಮ್ಮ ತಂಗಿಗೆ ಹೊಡೆದ್ನ. ನೋಡು, ಇಲ್ಲಾಂದ್ರೆ ಸುಮ್ನೆ ಬರಗೋಗ್ಬಿಡ್ತಾ. ದೇವ್ರ ಕೊಟ್ಟ ತಂಗೆ ಏನೋ ನಾನು ನಿನ್ ಮೇಲೆ ಕೂಗಾಡಿರ್ಬೋದು ಇಲ್ಲ ಕಿರ್ಚಾಡಿರ್ಬೋದು, ಅಷ್ಟಕ್ಕೆ ಹೊಡೆದಿದ್ದೀನಿ ಅಂತ ಆಪತ್ತೆ ಹೊರಿಸ್ತಾ ಇದೆಯಲ್ಲಮ್ಮ. ಏನು ನೀವೇ ಗಂಡ ಹೆಂಡತಿ ಕಿತ್ತಾಕೊಟ್ರ? ಹೇಳಮ್ಮ, ನಮ್ಮ ಒಳಿಯಂದ್ರೆ ಏನಾದ್ರು ಈ ಕೆಲಸ ಮಾಡಿದ್ರೆ ಅವನು ನೀಗಿಂತಿಗ್ಲೇ ಬೋಲಿ ಹಾಕ್ಬಿಡ್ತೀನಿ. ಈಗ ಅವರು ನಿನಗೆ ಬಲಿ ಹೊತ್ತು ಕಾಯ್ತಾ ಇದ್ದಾರೆ. ಹೊಡೆ, ಒಂದ್ ಸ್ವಲ್ಪ ಜ್ವರ ಬಂದಿದ್ರೆ ಸತ್ತೋಗ್ಬಿಡ್ತಂತೆ. ಮಾತ್ರ ಹಾರ ಹಾಕಿರೋರು. ಪಲ್ಲು ಹಬಿ ಯಾವಾಗ್ಲೇ ನೀವು ಹೊಡೆದ್ರು ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ಬೇಡ. ಅದಕ್ಕೆ ಗಾದೆ ಕೇಳಿದ್ದೀರಾ? ಮನೆಗ್ ಮಾರಿ ಪರರು ಉಪ್ಕಾರಿ ಅಂತ. ಸೊ ವಾಟ್? ಹೋಗಿ ಸ್ಲಮ್ ಜನರು ಉದ್ಧಾರ ಮಾಡಿ. ಅಣ್ಣ ತಂಗಿ ಜಗಳ ಮಧ್ಯೆ ಬರ್ಬೇಡಿ. ಏನಪ್ಪ ಸುಮ್ಮನೆ ಇದಿರಲ್ಲ. ಯಾರನ್ನ ನೀನ್ ಕಕ್ಕಿಸ್ಕೊಂಡು ನೋಡ್ತಾ ಇರೋದು? ನಿನ್ನನ್ನೇ. ನನ್ನನ್ನು ಏಕವಚನದಲ್ಲಿ ಮಾತಾಡ್ಸೋಷ್ಟು ಸೊಕ್ಕೇನಪ್ಪ ನಿನಗೆ? ಮನೆ ಮುರಿ ಕೆಲಸ ಮಾಡೋರ್ಗೆ ನಾವು ಹೀಗೆ ಮರ್ಯಾದೆ ಕೊಡೋದು. ಇನ್ನು ಒಂದೇ ಒಂದು ಪದ ನಿನ್ನ ಬಾಯಿಂದ ಆಚೆ ಬಂತು ಅಂದ್ರೆ ಕಾಲು ಮುರಿದು ಬಿಡ್ತೀನಿ. ಗೇಟ್ ಹತ್ರ ನಿಂತಿರ್ತೀನಿ, ನೀನು ಗಂಡ್ಸಾದ್ರ ಆಚೆ ಬಾ. ಯಾರ್ ಕಾಲ್ನ ಯಾರು ಮುರಿತಾರೆ ಅಂತ ಅಲ್ಲಿ ಗೊತ್ತಾಗತ್ತೆ. ತಗೊಳ್ಳಿ ನಿಮ್ದೆ ಹಣ್ಣಿನ ಶಾಲ್ ಬಂತು. ಏನೇ ನಾನು ಕೇಳ್ತೀನಿ ಗಂಡು ಕೊಟ್ಬಿಟ್ಟೆ. ಮತ್ತೆ ನಿಮ್ ನಾಟಿ ಜೊತೆ ಜಗಳ ಆಡೋದಕ್ಕೆ ನಿಮ್ಗೆ ಶಕ್ತಿ ಬೇಕಲ್ಲ. ಚಂಪಾ ಡೋಂಟ್ ಟಾಕ್ ರಬಿಶ್. ನಾನು ಯಾವಾಗಲೂ ಅವ್ರ ಜೊತೆ ಫೈಟ್ ಮಾಡಿದೆ? ನಾನು ಒಂದ್ ವಾರದಿಂದ ನೋಡ್ತಾನೆ ಇಲ್ವಾ? ಆ ಪಲ್ಲು ಏನೋ ಬಣ್ಣ ಬಳ್ಕೊಂಡ್ಲಂತೆ, ಲಿಪ್ಸ್ಟಿಕ್ ಹಚ್ಕೊಂಡ್ಲಂತೆ, ಅಷ್ಟಕ್ಕೆ ಸಾಮ್ರಾಜ್ಯ ಮುಳುಗೋಯ್ತಾ? ಅದ್ಯಾಕೆ ಹಾಗಾಡ್ತೀರಾ ನೀವು? ಇವಳು ಈ ಮನೆ ಕಾಲಿಟ್ಟಾಗಿನಿಂದ ಯಾರಿಗೂ ನೆಮ್ಮದಿ ಇಲ್ಲ ಕಣ. ಅದ್ಯಾವ ನಕ್ಷತ್ರದಲ್ಲಿ ಹುಟ್ಟಿದಾಳೋ ಏನೋ ಈ ಸುಪ್ನಾತಿ ಸುಬ್ಬಿ. ಇವಳಿಗೆ ಜಾಜಿ ಅಂತ ಹೆಸರಿಡೋ ಬದಲು ಮೆಣಸಿನ್ಕಾಯಿ ಬಜ್ಜಿ ಅಂತ ಇಡಬೇಕಾಗಿತ್ತು. ಅತ್ತೆ ಡಾಗ್ ಬಾತ್ ಮಾಡಿದ್ರೆ ದೇವಲೋಕ ಹಾಳಾಗುತ್ತಾ? ಇಲ್ಲ ಅಮ್ಮ. ಮೈಂಡ್ ಇಟ್. ಅಮ್ಮ ತಾಯೇ, ಅಣ್ಣ ಬೇಕಣ್ಣ. ಏನಮ್ಮ ನೀನು ಗಂಡುಗಳಿ ವಂಶದ ಮನೆ ಮಗಳು ನೀನು ನೀನ್ ತಿರ್ಕೊ ಇರ್ತಾರ. ಮನೆ ಎಷ್ಟ್ ದೊಡ್ಡದಾಗಿದ್ರೆ ಏನಂತಣ್ಣ, ಮನ್ಸು ದೊಡ್ಡದಾಗಿರ್ಬೇಕಲ್ಲ. ನೀನ್ ನೋಡು ಭಿಕ್ಷುಕ ಆದ್ರೂ ನಿನ್ ಮನ್ಸು ಏಟ್ ದೊಡ್ಡದಾಗೈತೆ. ಅಮ್ಮ ನಿನ್ನ ಇಷ್ಟಕ್ಕೆ ಕಾರಣ ಏನು? ಇನ್ಯಾರು ನಮ್ಮ ಅದ್ಕೆ. ಮೊನ್ನೆ ನಮ್ ಬೆಕ್ಕನ್ ಕಾಲೋನಿಗೆ ಬಂದು ಹಣ್ಣು ಹಂಪಲೆಲ್ಲ ಹಂಚ್ಬಿಟ್ಟೋದು. ಅಂತವ್ರ ಮನೇಲಿ
ಇಂಥ ಅನ್ಯಾಯನ ಮನೇಲಿರೋರ್ನೆಲ್ಲ ಚೆನ್ನಾಗಿ ಗೋಳಾಡ್ಸೋದು ಹೊರಗಡೆ ಹೋಗಿ ಸಮಾಜ ಸೇವೆ ಮಾಡೋದು ಏನ್ ಚೆನ್ನಾಗಿರುತ್ತೆ ನೀನೇ ಹೇಳೋಣ. ಬಂದ್ರೆ ಇವತ್ತು ತಟ್ಟೆಲ್ಲ ಒಟ್ಟು ಬುದ್ಧಿ ಕಳಿಸ್ತೀನಿ. ರಾಜವ್ರೆ ಆ ಪಿಕ್ಚರ್ಗೆ ಪಲ್ಲು ಅಲ್ವಾ? ಹೌದು ಮೋಸ್ಟ್ಲಿ ಕಾಮಿಡಿಗೆ ಆ ಥರ ಗೆಟಪ್ ಹಾಕೊಂಡಿರ್ಬೋದು. ನೋಡಿದ್ರೆ ಸೀರಿಯಸ್ ತರ ಕಾಣಿಸುತ್ತೆ. ಬನ್ನಿ ವಿಚಾರಿಸೋಣ. ಓಕೆ ಪಲ್ಲು, ವಾಟ್ ಇಸ್ ದಿಸ್? ಏನಮ್ಮ ನೀನು ಸಮಾಜ ಸೇವೆ ಅಂದ್ಬಿಟ್ಟು ಊರಲ್ಲೆಲ್ಲ ಬಾಟ್ಲೆ ಬಿಟ್ಕೊಂಡ್ ಬರ್ತೀಯ. ಮನೇಲಿರೋ ಮನೆ ಮಗಳಿಗೆ ಮೈ ತುಂಬಾ ಬಟ್ಟೆ, ಹೊಟ್ಟೆ ತುಂಬಾ ಊಟ ಕೊಡಕ್ಕೆ ಬೆಗ್ಗರ್ ಮೈಸೂರ್ ಇದೇ ರೀತಿ ಸ್ಟಾಕ್ ಮಾಡ್ತಿದ್ರೆ ಬ್ರಾಂಡೆಡ್ ಬ್ಯಾಗ್ ಎಲ್ಲ ಬಿಡ್ಬೇಕಾಗುತ್ತೆ. ನಾನ್ ನನ್ನ ತಟ್ಟೆಲೆ ಬಿಡ್ಬೇಕಾಗುತ್ತೆ. ರಾಜವ್ರೆ ಯಾಕೋ ಅತಿ ಆಯ್ತು. ಹೋಗಿ ಪಲ್ಲುನ ಈ ಲೆವೆಲ್ ಗೆಲ್ಸಿದ್ರಲ್ಲ, ನಿಮಗ್ ಕ್ಷೇಮ ಆಗಲ್ವಾ? ಹೊರಗಡೆ ಸಮಾಜ ಸೇವೆ ಮಾಡಿದ್ರೆ ಏನ್ ಬಂತು ಭಾಗ್ಯ. ಸಮಾಜ ಸೇವೆ ಅನ್ನೋದು ಮೊದಲು ಮನೆಯಿಂದ ಶುರು ಆಗ್ಬೇಕು. ನಾನು ಇವಳಿಗೆ ಏನು ಮಾಡಿಲ್ಲ. ಅವಳಗಳು ಈ ರೀತಿ ಗೆಟಪ್ ಹಾಕೊಂಡು ಬಂದಿದ್ದಾರೆ. ಸುಮ್ಮನೆ ಇರಮ್ಮ, ನೀವು ಒಬ್ಳು ಹೊಟ್ಟೆ ಗೊತ್ತಾಗೋದಿಲ್ವಾ? ಓ ಮೈ ಗಾಡ್, 3 ತಿಂಗಳ? ಅಲ್ಲ, ಊಟ ಮಾಡಿ 3 ದಿನ ಆಯ್ತು. ರಾಜವ್ರೆ ನಿಮ್ ಯೋಗ್ಯತೆ ಏನು ಅಂತ ನಮ್ಗೆ ಇವತ್ತು ಗೊತ್ತಾಯ್ತು. ಅಲ್ಲೋ ಅರ್ಥ ಮನೆ ಬಿಚ್ಚೆ ಬೇಡ ಆದ್ರೂ ಸರಿ, ನೀನು ಹೊಟ್ಟೆ ತುಂಬಿಸ್ತೀನಿ. ಬಾ ನನ್ ಜೊತೆ. ತಾಯೇ ದೇವರ ಕೊಟ್ಟ ತಂಗಿ, ನಮ್ಮ ಗಂಡುಗಲಿ ವಂಶದ ಮಾನ ಮರ್ಯಾದೆನ ಬೀದಿನಲ್ಲಿ ಹರಾಜಾಕ್ಬೇಕು ಅಂತ ಮಾಡಿದೀನಮ್ಮ. ಮನೆಯಲ್ಲಿ ಬಾತ್ರೂಮ್ ಇದೆ ತಾನೆ, ಈ ಎಲ್ಲ ಕೆಲಸಗಳನ್ನ ಅಲ್ಲೇ ಮಾಡ್ಕೋಬಹುದು ತಾನೆ. ಆ ದರಿದ್ರ ಮನೇಲಿ ನಂಗೆಲ್ಲಿದೆ ಜಾಗ? ಅಕಸ್ಮಾತ್ ಸೋಪೋ ಪೇಸ್ಟೋ ಮುಟ್ಟೋದು, ಆಗ ನಿನ್ ಹೆಂಡತಿ ನಂದು ಮುಟ್ಬೇಡ ಅಂತ ಬಾಯಿ ಬಂದಂಗ್ ಬೈಯೋದು, ಅದೆಲ್ಲ ಯಾಕೆ ಬೇಕು? ಏನೋ ಆಗಿದ್ದಾಗೋಯ್ತು, ನೀನು ಮಾತಿ ಮಾತು ಬೆಳೆಸ್ಬೇಡ. ನೋಡಿ ಒಳಗಡೆ ಹೋಗೋಣ. ಇರೋ ಒಬ್ಬ ಮುದ್ದಾದ ತಂಗಿನ ಬೀದಿ ಕಟ್ಕೊಂಡ್ಬಂದು ಹೊಡಿತೀಯಲ್ಲ, ನಾಚಿಕೆ ಆಗಲ್ವಲ್ಲ ನಿನಗೆ? ಮಾತ್ರ ಹಂಗಮ್ಮ, ನೀನು ಸಿಕ್ಕಾಪಟ್ಟೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ಯಮ್ಮ. ಅದು ಇವಳು ರೋಡ್ ನಲ್ಲಿ ಬಂದ್ಬಿಟ್ಟು ನಮ್ಮ ವಂಶದ ಮಾನ ಮರ್ಯಾದೆನೆಲ್ಲ ಹರಾಜಾಗ್ತಾ ಇದ್ಲು. ಒಳಗಡೆ ಬಾ ಅಂತ ಕೈ ಹಿಡಿದು ಹೇಳದ್ನಪ್ಪ. ಅಷ್ಟಕ್ಕೆ ನಾನು ಏನೋ ಮಾಡ್ಬಿಟ್ಟೆ ಅನ್ನೋ ತರ ಕೂಕೋತಾ ಇದ್ದಾಳೆ. ಸಾಕು ಸುಮ್ಮನೆ ಇಲ್ಲದ ಕಥೆ ಕಟ್ಟಿ ಹೇಳ್ಬೇಡ. ಅವಳನ್ನ ಸಾಕು ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಡ. ನಾನು ನನ್ನ ಮಗಳು ಕಾಶಿಗೋ ರಾಮೇಶ್ವರಕ್ಕೋ ಹೊರಟೋಗ್ತೀನಿ. ಹೇಳ್ಕೊಳ್ಳೋದಕ್ಕೆ ಗಂಡುಗಲಿ ವಂಶದ ಕಟ್ಟ ಕಡೆಗೆ ತುಂಡು. ಆ ಕಟ್ಟಿಗೆ ತುಂಡಿಗಿಂತ ಕೆಟ್ಟ ಮನಸ್ಸೋದಿದೆಯಲ್ಲ ನಿಂದು. ನೀನು ಏನ್ ಬೇಕಾದ್ರೆ ಮಾಡ್ಕೊಂಡು ಹಾಳಾಗೋಗಿದೆ. ಹೋಗ್ ನೀನು. ಜಾಣ ಮನೆ ನೀನು ಏನು ಯೋಚನೆ ಮಾಡ್ಬೇಡ. ನಿನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಒಳಗ್ ಬಮ್ಮ. ನನ್ನ ಬಂಗಾರ ಆಕ್ಟಿಂಗ್ ಸೂಪರು. ನಮ್ಮ ಅಣ್ಣ ಹಿಂಗ್ ಬೇಜಾರಾಯ್ತು ಏನೋ. ಆದ್ರೆ ಆಗ್ಲಿ ಬಿಡೆ, ನಿಮ್ ಅಣ್ಣಂಗ್ ಬೇಜಾರಾದ್ರೆ ತಾನೆ ನಿಮ್ ಅತ್ತಿಗೆ ಬೆಂಡೆ ತಕ್ಕಾಗೋದು. ನೋಡ್ತಾ ಇರೋ, ಇವತ್ತಲ್ಲ ನಾಳೆ ನಿಮ್ ಅತ್ತಿಗೆ ಉಪಯೋಗಿಸೋಂತ ಕಾಸ್ಮೆಟಿಕ್ಸ್ ನ ನಿಮ್ ಕೈಗಿಟ್ಟು ಕೈ ಮುಗಿತಾರೆ. ಚಿಕ್ಕಲ್ಗೆ ಪಲ್ಯನೂ ಪೂರಿ ಇಟ್ಟಿದ್ದೀನಿ, ಒಳಗೋಗಿ ಸೇರ್ಕೊಂಡು ತಿನ್ಬಿಡ. ನನ್ ಫೇಸ್ ಮೇಲೆ ಹಾಕಿ ವಾಟರ್ ಹಾಕ್ದೆ. ಕೈ ಜಾರ್ತೋದ್ಕೆ ಅಷ್ಟೇ. ಕೈ ಜಾರಿದ್ರೆ ವಾಟರು ಕೆಳಗಡೆ ಬೀಳ್ಬೇಕು, ನನ್ ಫೇಸ್ ಮೇಲೆ ಯಾಕೆ ಬೀಳ್ಬೇಕು? ಬೇಕು ಅಂದ್ರೆ ನನ್ ಫೇಸ್ ಮೇಲೆಲ್ಲ ವಾಟರ್ ಹಾಕಿ ಮಜಾ ತಗೋತಿದ್ಯಾ? ನಾನೇನೋ ಸುಮ್ಮನೆ ಬಿಡಲ್ಲ. ಯಾಕಮ್ಮ ನನ್ನ ಮಗಳು ಹೊಡಿತಾ ಇದೀಯಾ? ಇವಳು ಮಾಡಿರೋ ಕೆಲ್ಸಕ್ಕೆ ಮುದ್ ಮಾಡಕ್ಕಾಗತ್ತಾ? ಬೇಕು ಅಂದ್ರೆ ಈ ವಾಟರ್ ತಗೊಂಡು ನನ್ ಮುಖದ ಮೇಲೆ ಎರ್ಚಿದಾಳೆ. ಇಲ್ಲಮ್ಮ, ಕೈ ಜಾರ್ ಬಿತ್ತು ಅಷ್ಟೇ. ಅಷ್ಟಕ್ಕೆ ಅಕ್ಕೆ ನನ್ ಜುಟ್ ಕಿತ್ತಾಕ್ಬಿಟ್ರು. ಸುಮ್ಮನೆ ಸುಳ್ಳು ಹೇಳ್ತೀನಿ. ಒಂದು ಕ್ಷಣ ಈ ಮನೆ ಇರ್ಬೇಡ. ರಾಜಕ್ಕೆ ನಾನು ತುಂಬಾ ದಿವಸದಿಂದ ನೋಡ್ತಾ ಇದ್ದೀನಿ. ವಿನಾಕಾರಣ ನನ್ನ ಹೆಚ್ಚಿನ ಗೋಳಿ ಕೊಡ್ತಾ ಇದ್ದೀರಾ. ನಾನು ಯಾರು? ಗಂಡುಗಲಿ ವಂಶದ ಕಟ್ಟ ಕಡೆ ಮನೆಯ ವಿಠ್ಠಲ್ ಮೂರ್ತಿ ಎಮ್ಮೆ. ನನಗೆ ನಿಮ್ಮಲ್ಲಿ ಸ್ಥಾನಮಾನ ಏನು ಇಲ್ವಾ? ಇಂಥ ಅಕ್ಕೆ ಇರೋ ಮನೆನೆಲ್ಲ ವಿರೋಧ ಬೇಡ. ನಡೀರಿ ಮನೆ ಬಿಟ್ಟು ಹೋಗೋಣ. ಅಲ್ಲಮ್ಮ ಪಲ್ಲು, ನೀ ಇದ್ದಕ್ಕಿದ್ದಂಗೆ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ಬಿಟ್ರೆ ನಾವ್ ಎಲ್ಲಮ್ಮ ಹೋಗೋದು? ದೇವ್ರು ಹುಲ್ ಮೇಯಿಸ್ತಾನ, ತಿನ್ನೋದಕ್ಕೆ ಏನಾದ್ರೂ ಒಂದ್ ದಾರಿ ಮಾಡ್ತಾನೆ. ಬನ್ನಿಪ್ಪ ಹೋಗೋಣ. ಇದು ತುಂಬಾ ಚೆನ್ನಾಗಿದೆ. ನಮಗ್ ಗೊತ್ತು, ಅದಕ್ಕೆ ಮಾಡ್ತಿರೋದು. ನಮ್ಗೆ ಕೊಟ್ಬಿಡ್ತೀರಾ? ಒಂದು 5 ರೂಪಾಯಿ. ಅಲ್ಲೋ, ಏನೇ ಟೀ ಅಂಗಡಿ ಶುರು ಮಾಡ್ಬಿಟ್ಟಿದ್ಯಾ? ಚಂಪಾ, ಒಂಚೂರು ವ್ಯಾಪಾರ ಮಾಡೆ. ಎಷ್ಟು ಒಂದು ಕಪ್ ಟೀ? 5 ರೂಪಾಯಿ ಅಷ್ಟೇ. ಸರಿ ಕೊಡು. ಏನು ಯಜಮಾನ್ರೆ, ತಗೊಳ್ಳಿ ಟೀ. ಏನೇ ಇವತ್ತು ನಾನು ಕೇಳ್ದೇನೆ ಟೀ ತಂದು ಕೊಡ್ತಾ ಇದೀಯಾ? ಮನೆ ಮುಂದೆ ಒಂದು ಹೊಸ ಟೀ ಅಂಗಡಿ ಶುರು ಆಗಿದೆ, ಅಲ್ಲಿಂದ ತಗೊಂಡ್ಬಂದೆ. ಹೌದಾ? ಅದಕ್ಕೆ ಇಷ್ಟೊಂದು ರುಚಿಯಾಗಿದೆ.
ಪಲ್ಲು ಏನಿದು ನಿನ್ನ ಅವತಾರ? ಟೀ ಅಂಗಡಿ ಇಟ್ಟಿದೀವಿ, ವ್ಯಾಪಾರ ಮಾಡಿ ನಮ್ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ. ಆಚೆ ಬಂದು ಟೀ ಅಂಗಡಿ ಇಟ್ಟಿದ್ದೀನಲ್ಲ, ಯಾರು ಹೇಳಿದ್ದು ನಿಮ್ಗೆ ಟೀ ಅಂಗಡಿ ಇಡೋಕೆ? ನಮ್ಮ ಅತ್ತೆ ನಮ್ಮನ್ ಮನೆಯಿಂದ ಆಚೆ ಹಾಕಿಲ್ವಾ, ಅದಕ್ಕೆ ಆಚೆ ಕಡೆ ಬಂದು ಟೀ ಅಂಗಡಿ ಇಟ್ಕೊಂಡ್ರು. ಮಗನೇ ಬಾರೋ ಇಲ್ಲಿ. ಚಂಪ ಚಮೇಲಿ ಒಳಗಡೆ ಟೀ ತಂದು ಕೊಟ್ರು, ತುಂಬಾ ಚೆನ್ನಾಗಿತ್ತು. ನಿಮ್ಮ ಹೋಟ್ಲಿದೇನಾ ಅದು? ಅಣ್ಣಯ್ಯ, ಮರ್ಯಾದೆಯಿಂದ ಟೀ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದೀವಿ, ಸುಮ್ನೆ ಇಲ್ಲಿ ಬಂದು ತೊಂದ್ರೆ ಕೊಡ್ಬೇಡ. ತೊಂದ್ರೆ ಕೊಟ್ರೆ ಗೊತ್ತಲ್ಲ, ಚಡ್ಡಿ ಜೋಬಿಂದ ಸುಂಡಿಲ ಒಂದ್ಸಲ 30 ಚಾಕು ತೆಗಿಬೇಕಾಗತ್ತೆ. ಯಾವಾಗ ನೀನ್ ಚಾಕು ತೋರ್ಸೋದ? ರೇ, ಅವಳ ಕಾಲ್ ಮೇಲೆ ಅವಳು ನಿಂತಿದ್ದಾಳೆ ನೋಡಿ ಸಂತೋಷ ಪಡು. ನೀನೇನೋ ಅವನ್ನ ದಬಾಯಿಸೋದು? ನೀನ್ ನಿಜವಾಗೂ ಗಂಡಸೆ ಆಗಿದ್ದೆ, ಮೊದಲು ನಿನ್ನ ಹೆಂಡತಿಗೆ ಬುದ್ಧಿ ಹೇಳಿ ಬಲ್ಲುನ ಒಳಗ್ ಕಲಿಸ್ಕೊ. ಏನ್ ಬೇಕಾದ್ರೆ ಮಾಡ್ಕೊಂಡು ಹಾಳಾಗೋಗಿ. ಟೀ ತುಂಬಾ ಚೆನ್ನಾಗಿತ್ತು, ಇನ್ನೊಂದು ಕಪ್ ಕೊಟ್ಟಿದೆ. ಹೆಲೋ ಪದ್ಮಜ ಅವರೇ, ನಾನು ಚಂಪಾಕಲಿ ಮಾತಾಡ್ತಿರೋದು. ನಮ್ಮನೆ ಕಾಂಪೌಂಡ್ ನಲ್ಲಿ ಒಂದು ಹೊಸ ಟೀ ಅಂಗಡಿ ಶುರುವಾಗಿದೆ. ಅವರು ನೀವು ಬರ್ಲೇಬೇಕು ಅಂತ ತುಂಬಾ ಕೇಳ್ಕೊತಾ ಇದ್ದಾರೆ. ನೀವು ಅನುಷಾ ಒಂದ್ಸತಿ ಬಂದು ಹೋಗ್ತೀರಾ? ನಾಳೆ ಬೇಡ, ಈಗಲೇ ಬನ್ನಿ. ಹಾ, ಬನ್ನಿ 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 ಬನ್ನಿ. ಈಗ ಜಾಚಿ ಅವ್ರಿಗೆ ಕಾದಿದೆ. ಪಲ್ಲು, ವಾಟ್ ಇಸ್ ದಿಸ್? ಏನು ಮಾಡಕ್ಕಾಗಲ್ಲ, ನಮ್ಮ ಅತ್ತೆ ನಮ್ಮನ್ ಮನೆಯಿಂದ ಆಚೆ ಹಾಕಿದ್ಮೇಲೆ ಈ ಟೀ ಅಂಗಡಿ ತಾನೇ ಗತಿ. ಇದ್ರಲ್ಲಿ ಏನ್ ಲಾಭ ಸಿಗುತ್ತೆ ಅಂತ? ಲಾಭದ ಪ್ರಶ್ನೆ ಯಾಕಂಡ್ರಿ, ಬೆಳಗ್ಗೆ ಒಂದು ಬನ್ನು, ಮಧ್ಯಾಹ್ನ ಒಂದು ಬನ್ನು, ಸಾಯಂಕಾಲ ಒಂದು ಬನ್ನು ಸಿಕ್ಕಿದ್ರೆ ಸಾಕು ನಮ್ಗೆ. ಗಂಡುಗಳಿ ವಂಶದ ಅಳಿಯ ಈ ರೀತಿ ಜೀವನ ಮಾಡೋದು ನನಗಿಷ್ಟ ಇಲ್ಲ. ಹಾಗಂದ್ಮೇಲೆ ನನ್ನ ಕರ್ಕೊಂಡೋಗಿ ನಿಮ್ಮಲ್ಲಿ ಸಾಕೊಳ್ರಿ. ಏನಂತ ಸಾಕೊಳ್ಳಿ, ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ ನೀನು. ಹೇಗಿದ್ರು ಬಂದಿದೀವಿ, 1-2 ಕಪ್ ಟೀ ಕೊಡಿ, ಕುಡ್ಕೊಂಡು ಹೋಗ್ತೀವಿ. 10 ರೂಪಾಯಿ ಆಗುತ್ತೆ. 10 ರೂಪಾಯಿ ಅಲ್ಲ, 20 ರೂಪಾಯಿ ಬಿಸಾಕ್ತೀನಿ. My God! ಪಲ್ಲು, what is this? ಮನೆ ಮುಂದೆನೆ ಈ ರೀತಿ ಡಬ್ಬ ಅಂಗಡಿ ಓಪನ್ ಮಾಡ್ಕೊಂಡಿದ್ಯಲ್ಲ, ಹಿಂಗೆ ಶೇವ್ ಆಗಲ್ವಾ? ಇನ್ನೊಂದ್ ಸತಿ ಡಬ್ಬ ಅಂಗಡಿ ಗಿಬ್ಬ ಅಂಗಡಿ ಅಂತ ಅಂದ್ರು ಮಕ್ಕಳೇ ಮಕ್ಕ ಕೊಡ್ಬಿಡ್ತೀನಿ. ಬಿಟ್ಲಾ, ನಾನು ಬಂದಿರೋದು ನಿನ್ ಜೊತೆ ಟಾಕ್ ಮಾಡೋದಕ್ಕಲ್ಲ, ಪಲ್ಲು ಜೊತೆ ಟಾಕ್ ಮಾಡೋದಕ್ಕೆ. ಬಲ್ಲು ಯಾರ್ರಿ? ಅವಳು ನನ್ನ ಹೆಂಡತಿ, ಅವಳಿಗಂತೂ ಒಂದೇ ನನಗಂತೂ ಒಂದೇ. ಏನ್ ಅನ್ಕೊಂಡ್ಬಿಟ್ಟು ನನ್ನ ಬಗ್ಗೆ ನೀವು? ನಾನು ಸುಮ್ಮನೆ ಇದ್ದೀನಿ, ಅವತ್ತಿಂದ ನೋಡ್ತಾನೆ ಇದ್ದೀನಿ. ಸುಂದರಮ್ಮ, ನಾ ಸಖತ್ ಹಾಕ್ತಾನ ಮಗ. ಇದು ನನ್ನ ಹಾಬಿ ಡೈಲಾಗ್. ಜಾಜಿ ಅವರೇ, ನಿಮ್ಗೆ ಯಾಕೋ ತುಂಬಾ ಅತಿ ಆಗೋಯ್ತ್ರಿ. ಪಲ್ಲು ನಮ್ಮ ಮನೆಯಿಂದ ಆಚೆ ಹಾಕಿದ್ರಲ್ಲ, ಇದು ಸರಿನಾ? ನಾನು ಅವಳ ಮನೆಯಿಂದ ಆಚೆ ಹಾಕಿಲ್ಲ, ಅವಳೇ ಓಡ್ ಬಂದಿದ್ದಾಳೆ. ಮದ್ವೆ ಆದಾಗ ಓಡ್ ಬರ್ದೆ ಇರೋಳು ಈಗ ಓಡ್ ಬಂದ್ಬಿಡ್ತಾಳ. ನೀವೇ ಈಚೆ ಹಾಕ್ಬಿಟ್ಟು ಇಲ್ದೇ ಇರೋದೆಲ್ಲ ಹೇಳ್ತಿದ್ರ. ಆ ಸೇವೆ ಮಾಡ್ತೀನಿ, ಈ ಸೇವೆ ಮಾಡ್ತೀನಿ ಅಂತ ಸುಮ್ನೆ ಹಾರ ಹಾಕ್ಸ್ಕೊಳ್ಳೋದಲ್ಲ, ಮೊದ್ಲು ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅನುಷಾ, ಈಚೆ ನಿಂತ್ಕೊಂಡು ಟಾಕ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ. ಬನ್ನಿ ಒಳಗಡೆ ಕುತ್ಕೊಂಡು ಟಾಕ್ ಮಾಡೋಣ. ಈ ಸೀನ್ ನೋಡಿದ್ಮೇಲೆ ನಿಮ್ ಮೇಲೆ ಇರೋ ಮರ್ಯಾದೆನೂ ಹೋಯ್ತು. ನಿಮ್ ಮನೆ ಕಡೆ ಬರೋದೇ ಇಲ್ಲ. ಬಂದ್ರೆ ಹೋಗೋಣ, ನಡೀರಿ, ಮಹಿಳಾ ಸಂಘದಲ್ಲಿ ಹೋಗಿ ಸರಿಯಾದ ಮರ್ಯಾದೆ ತೆಗಿಯೋಣ. ಪ್ಲೀಸ್, ಹಾಗೆ ಮಾತ್ರ ಮಾಡ್ಬಿಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋಡಿ, ನೀವ್ ಇಲ್ಲಿದ್ರೆ ಕಾಲೇಜ್ ಹುಡುಗರು ಬರೋದಕ್ಕೆ ಮುಜುಗರ ಪಟ್ಬತ್ರೆ. ಹೋಗ್ತಾ ಇರಿ. ರಸ್ತೆಯಲ್ಲಿ ಹೋಗೋರು ಬರೋರಿಲ್ಲ, ನಿಮ್ಮ ಮಕ್ಕ ಉಜ್ಜಿತಾ ಇದಾರೆ. ಯಾಕ್ರಿ ನನ್ನ ದೇವರ ಕೊಟ್ಟ ತಂಗಿ ವಿರುದ್ಧ ಅಷ್ಟೊಂದು ಹಗೆತನ ಸಾಧಿಸ್ತಾ ಇದ್ದೀರಾ? ಅಭಿ, ಇದಕ್ಕೆಲ್ಲ ಇರೋದು ಒಂದೇ ದಾರಿ. ಹೇಗಾದ್ರೂ ಮಾಡಿ ನೀವು ಅವಳ ಟೀ ಅಂಗಡಿನ ಸ್ಮ್ಯಾಶ್ ಮಾಡ್ಬಿಡಿ. ಅಂದ್ರೆ ನಮ್ಮ ಮಾನ ಮರ್ಯಾದೆಲ್ಲ ಹರಾಜಾಗ್ಬಿಡುತ್ತೆ. ನೋಡ್ರಿ ಈಗಲೂ ಕೂಡ ಅವಳಿಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಾ ಇದ್ರ ವಿನಃ ಅವಳಿಗೆ ಒಳ್ಳೆದಾಗ್ಲಿ ಅಂತ ಹಾರೈಸ್ತಾ ಇಲ್ಲ. ಅಭಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈಗ ಅವಳು ಟೀ ಅಂಗಡಿನ ಓಪನ್ ಮಾಡಿದ್ದಾಳೆ, ನಾಳೆ ಬೋಂಡ್ ಅಂಗಡಿ ಓಪನ್ ಮಾಡ್ತಾಳೆ, ಆಚೆ ನಡೆದು ಇಡ್ಲಿ ಅಂಗಡಿ ಓಪನ್ ಮಾಡ್ತಾಳೆ, ಆಚೆ ನಡೆದು ಹೋಟ್ಲ್ ಓಪನ್ ಮಾಡ್ಬಿಡ್ತಾಳೆ. ಆಗ ನಮ್ಮ ಪ್ರೆಸ್ಟೀಜ್ ಏನಾಗ್ಬೇಡ. ನೋಡಿ, ಹೇಗಾದ್ರೂ ಮಾಡಿ ಇವತ್ತೇ ನೀವು ಆ ಟೀ ಅಂಗಡಿನ ಡೆಮಾಲಿಷ್ ಮಾಡಿ, ನಾಳೆ ನಾವಿಬ್ರು ನಾರ್ತ್ ಇಂಡಿಯಾ ಟೂರ್ ಹೋಗೋಣ. ನಾನು ಅದ್ ಯಾವ ತರ ಡೆಮಾಲಿಷ್ ಮಾಡ್ತೀನಿ ಅಂತ ನೀವೇ ನೋಡಿದ್ರಿ ಅಂತ ಬನ್ರಿ. ಅದೇನ್ ಬಗಳ? ನಮ್ ಪಲ್ಲು ಭಾಗದ ಆಸ್ತಿ ಕೊಡೋ ಯೋಗ್ಯತೆ ಇಲ್ಲ. ಕಷ್ಟಪಟ್ಟು ಸಾಲ ಮಾಡಿ ಒಂದು ಟೀ ಅಂಗಡಿ ಹಾಕದೆ ಅದಕ್ಕೂ ಕಲ್ಲಾಕಕ್ ಬರ್ತೀನಿ. ಇಂಥ ದರಿದ್ರ ಬಾ ನಮಗ್ ಬೇಕಾಗಿಲ್ಲ ಕಣ. ಅಣ್ಣಯ್ಯ, ಇಲ್ಲಿರೋ ವಸ್ತು ಏನಾದ್ರೂ ಚಲ್ಲಾಪಿಲ್ಲಿ ಆಯ್ತು ಅಂದ್ರೆ ಅಣ್ಣ ಅನ್ನೋದ್ರ ಮತ್ತೆ ಕೈ ಮಾಡ್ಬೇಕಾಗತ್ತೆ. ನನಗೂ ನೋಡಿ ನೋಡಿ ಸಾಕಾಗ್ ಹೋಗಿದೆ. ನನ್ನ ಮಗಳಿಗೆ ಚಿತ್ರ ಹಿಂಸೆ ಕೊಟ್ಟು ಮನೆಯಿಂದ ಆಚೆ ಹಾಕಿದ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ತೊಲಗೆ ಇಲ್ಲಿ. ನೀವೊಂದು ಮಾತಾಡಕ್ಕಾಗಲ್ವೇನ್ರಿ? ಏನು ಅಂತ ಹೇಳಿ ಕಣ್ರೆ, ತಪ್ಪೆಲ್ಲ ನಿಮ್ದೆ ಕಣ್ರೆ. ಅಲ್ಲ, ಏನು ನನ್ನ ದೇವರು ಕೊಟ್ಟ ತಂಗಿ ನಿಮ್ಮ ಕಾಸ್ಮೆಟಿಕ್ಸ್ ನ ಬಳಸಿದ್ರಂತೆ, ಅಷ್ಟಕ್ಕೆ ನೀವು ಅಷ್ಟೆಲ್ಲ ಎಗರಾಡ್ಬಿಟ್ರಲ್ಲ, ಅವ್ರು ರೊಚ್ಚ ಕೇಳದೆ ಇರ್ತಾರ. ಅನುಭವಿಸಿ ನನಗೇನು. ಮೈ ಗಾಡ್, ನನಗೆ ಈಗ ರಿಯಲೈಸ್ ಆಯ್ತು. ಪಲ್ಲು, ಐ ಆಮ್ ವೆರಿ ಸಾರಿ ಕಡೆ. ಇನ್ಮೇಲೆ ನೀನು ನಂಗೆ ನಾಗ್ಲಿಯಲ್ಲ, ನನ್ನ ತಂಗಿ. ನೀನ್ ಈ ಕಡೆ ಬಾರೆ. ನೋಡಿ, ನೀವಿಬ್ರು ಕಾಂಪ್ರಮೈಸ್ ಆದ್ರಲ್ಲ, ಇದೇ ತರ ನಾವು ನೀವು ವರ್ಕ್ ಮಾಡ್ಕೊಂಡು ಕಾಂಪ್ರಮೈಸ್ ಆಗ್ಬಿಡೋಣ. ಬನ್ನಿ. ಪಲ್ಲು, ಕಮ್ ಹಿಯರ್. ಇನ್ಮೇಲೆ ನನ್ನ ಕಾಸ್ಮೆಟಿಕ್ಸ್ ಎಲ್ಲ ನಿಂದೆ. ಅಮ್ಮ, ಮನೆ ಅಂದ್ಮೇಲೆ ಎಲ್ಲ
ಎಲ್ರು ಒಗ್ಗಟ್ಟಾಗಿರ್ಬೇಕಾಗತ್ತೆ. ಅದಕ್ಕೇನೋ ತಪ್ಪು ಮಾಡಿದ್ರೆ ಅಂತ ನಾವು ತಪ್ಪು ಮಾಡೋದಕ್ಕಾಗತ್ತಾ? ಕರೆಕ್ಟ್ ಆಗಿ ಹೇಳ್ದೆ ಮಕ್ಕಳು. ನಾಯಿ ನಮ್ಮನ್ ಕಚ್ಚು ಅಂತ ನಾವು ನಾಯಿನ ಕಚ್ಚಕ್ಕಾಗತ್ತಾ? ಇನ್ಮೇಲೆ ನಾವಿಬ್ರು ಫ್ರೆಂಡ್ಸ್. ಬನ್ನಿ, ನೀವೇ ನಂಗೆ ಮೇಕಪ್ ಮಾಡಿರಂತೆ. ಅಲ್ಲ, ನನ್ನ ದೇವರ ಕೊಟ್ಟ ತಂಗಿ ತಲೆನ ಮೂರ್ ಸಲ ಓಪನ್ ಮಾಡಿದ್ರು ಬುದ್ಧಿ ಅನ್ನೋ ಜಾಗದಲ್ಲೆಲ್ಲ ಬರೀ ಲದ್ದಿ ತುಂಬಿಕೊಂಡಿತ್ತು. ಅಂತವಳು ನನ್ನ ಹೆಂಡತಿ ಇಷ್ಟೆಲ್ಲ ಆಟ ಆಡಿಸಿ ಬುದ್ಧಿ ಕಲ್ಸ್ಬಿಟ್ಲಲ್ಲ, ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು ಅಂತ. ಹೀಗೀಗ್ ಮಾಡಿ ನಿಮ್ ಹೆಂಡ್ರಿಗೆ ಬುದ್ಧಿ ಕಲ್ಸು ಅಂತ ಪಲ್ಲು ಐಡಿಯಾ ಕೊಟ್ಟಿದ್ದು ನಾನೇ.